ರಾಜ್ಯದಲ್ಲಿ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಜಯಗಳಿಸಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದರು. ನಗರದ ಬಿಬಿ ರಸ್ತೆಯ ಕಾಂಗ್ರೆಸ್ ಕಚೇರಿ ಮುಂದೆ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿ ಕಾಂಗ್ರೆಸ್ ಬಾವುಟ ಹಿಡಿದು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ವೇಳೆ ಮಾತನಾಡಿದ ಶ್ರೀನಿವಾಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಗಳು ಜಾರಿಗೊಳಿಸಿ ಜನರಿಗೆ ತಲುಪುತ್ತಿದೆ. ಮುಂದೆ ರಾಜ್ಯದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸುತ್ತದೆ ಎಂದರು. ಎಲ್ಲರಿಗೂ ನಮಸ್ಕಾರ. ಎಲ್ಲ ಆತ್ಮೀಯ ಕಾಂಗ್ರೆಸ್ ಬಂಧುಗಳೇ, ಏನು ಇವತ್ತೊಂದು ದಿವಸ ಕರ್ನಾಟಕದಲ್ಲಿ ನಡೆದಕ್ಕಂಥ 3 ಕಡೆ ನಮ್ಮವರು 3 ಕಡೆ ಕೂಡ ಇವತ್ತು ಅಭೂತಪೂರ್ವ ಗೆಲುವನ್ನು ಸಾಧಿಸಿದ್ದಾರೆ. ಇದರ ಈ ಗೆಲುವು ನೋಡಿದ್ರೆ ಸಿದ್ದರಾಮಯ್ಯವರ ಆಡಳಿತ, ಡಿ ಕೆ ಶಿವಕುಮಾರ್ ಅವರ ಆಡಳಿತ, ಇವರೇನು 5 ಗ್ಯಾರಂಟಿಗಳನ್ನು ಇವರು ಜನಕ್ಕೆ ಕೊಟ್ಟಿದ್ದರು ಅದನ್ನು ನಂಬಿ ಕೂಡ ಮತ ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಏನೇ ಕಣ್ಣೀರು ಹಾಕಿದ್ರು ಕೂಡ, ಕಾಂಗ್ರೆಸ್ ಪಕ್ಷದ ಪರವಾಗಿ ಅಪಪ್ರಚಾರ ಮಾಡಿದ್ರು ಕೂಡ ಜನ ಅವರ ಡೊಂಗಿ ಮಾತುಗಳನ್ನು ನಂಬದೆ ಇವತ್ತು ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅಲ್ಲಿ ಮತ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮತ ಬಾಂಧವರಿಗೆ ನಮ್ಮ ಪಕ್ಷದ ಪರವಾಗಿ ನಾನು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಮಾತನಾಡಿ, ಚನ್ನಪಟ್ಟಣ ಸೇರಿದಂತೆ 3 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿ ಕಾಂಗ್ರೆಸ್ ಜಯಗಳಿಸಿದೆ. ರಾಜ್ಯದಲ್ಲಿ 2028ರಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣ ಬಹುಮತ ಗಳಿಸಲು ಇದು ದಿಕ್ಸೂಚಿಯಾಗಿದೆ. ಬಿಜೆಪಿ ಸುಳ್ಳು ಆರೋಪ ಮಾಡುವುದನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಹಿತವಚನ ಹೇಳಬೇಕೆಂದು ತಿಳಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ, ಜೆಡಿಎಸ್ ಸರ್ಕಾರ ಒಂದಾಗಿ ಅವರು ನಮ್ಮ ಮೇಲೆ ಯುದ್ಧ ಥರ ಬಂದರೂ ಕೂಡ ನಮ್ಮನ್ನು ಜನ ಕೈ ಹಿಡಿದಿದ್ದಾರೆ. ಅವರ ಸುಳ್ಳು ಮಾತುಗಳನ್ನು ಜನ ಕೇಳದೆ ಏನು 5 ಅನ್ನಭಾಗ್ಯ ಯೋಜನೆಗಳಾಗ್ಬೋದು, ಬಸ್ ಯೋಜನೆಗಳಾಗ್ಬೋದು, ಕರೆಂಟ್ ಆಗ್ಬೋದು, ಎಲ್ಲ ಯೋಜನೆಗಳು ಸಮರ್ಪಕವಾಗಿ ಜನಕ್ಕೆ ತಲುಪಿರೋದ್ರಿಂದ ಇವತ್ತು ನಾವು ಜಯ ಬಾರಿಸಿದ್ದೀವಿ ಅನ್ನೋದಕ್ಕೆ ನಾವು ಇಷ್ಟಪಡ್ತೀವಿ. ಇವರು ಸುಳ್ಳು ಮಾತುಗಳನ್ನು ಕೇಳಿ ಕೇಳಿ ಜನ ರೋಸಾಗಿದ್ದಾರೆ. ಅದ್ರ ಜೊತೆಗೆ ಕೋಮುಗಲಭೆಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ನಂಬರ್ 1 BJP, ಸುಳ್ಳು ಹೇಳೋದ್ರಲ್ಲಿ ನಂಬರ್ 1 BJP. ಸುಳ್ಳು 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 ನಿಜ, ಸುಳ್ಳುನ ನಿಜ 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 ಅಂತೇಳಿ ಆ ಸುಳ್ಳನ್ನೇ ನಿಜ ಮಾಡಿಬಿಟ್ಟು ಜನಗಳಿಗೆ ಕಿವಿ ಹೂವು ಇಟ್ಟು ಅಧಿಕಾರ ಮಾಡ್ಕೊಂಡ್ಬಂದರು. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.